ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಈಗ ಮನೆಗೆ ಕಸ ಹಾಕಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಗಾಡಿಗಳು ಬರುತ್ತೆ ಅಲ್ವಾ. ಸೊ ನೀವು ನಿಮ್ಮ ಮನೇಲಿ ಇರುವಂತ ಕಸವನ್ನ, ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅಥವಾ ಕೆಲವೊಬ್ರು ಒಟ್ಟಿಗೆ ಕಸವನ್ನ ಹಾಕ್ತಾ ಇರ್ತೀರಾ. ತಿಂಗಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಬಂದಷ್ಟು ದುಡ್ಡನ್ನು ಕೂಡ ಕೊಡ್ತಾ ಇರ್ತೀರಾ. ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ 40 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ತಿಂಗಳಿಗೆ ನಾವು ಕಸ ತಗೊಂಡು ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಸೊ ಕಸದ ವ್ಯಾನ್ ಡ್ರೈವರ್ ಕೂಡ ಕೇಳ್ತಾ ಇರ್ತಾರೆ, ಹೌದಲ್ವಾ. ಇವಾಗೆಲ್ಲ ಇದೇ ರೀತಿಯಾಗಿ ನಡೀತಾ ಇತ್ತು. ಬಟ್ ಇನ್ನ ಕೆಲವೊಂದಿಷ್ಟು ಊರುಗಳಲ್ಲಿ ಯಾವುದೇ ರೀತಿ ಅಮೌಂಟ್ ನ ಕೊಡ್ತಾ ಇರ್ಲಿಲ್ಲ ಕಸ ಹಾಕ್ಲಿಕ್ಕೂ ಕೂಡ. ಅಂಡ್ ಇದುವರೆಗೂ ಗವರ್ನಮೆಂಟ್ ಏನು ಹೇಳಿರ್ಲಿಲ್ಲ ನೀವು ಕಸದ ಗಾಡಿಗಳಿಗೆ ದುಡ್ಡನ್ನ ಕೊಡ್ಬೇಕು ಅಂದ್ಬಿಟ್ಟು, ಅಂದ್ರೆ BBMP ಆಫೀಸ್ ಇಂದ ಏನು ಈ ರೀತಿ ಮಾಡಿರ್ಲಿಲ್ಲ. ಬಟ್ ಇವಾಗ ಸರ್ಕಾರದಿಂದಾನೆ, ಓಕೆನಾ, ಇದೇ ಏಪ್ರಿಲ್ 1ನೇ ತಾರೀಕಿಂದ ಕಸದ ಶುಲ್ಕ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಯಿಂದ ಕೂಡ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಈ ಒಂದು ಕೆಲಸ ಜಾರಿಗೆ ಆಗ್ತಾ ಇರೋದು ಏಪ್ರಿಲ್ 1ನೇ ತಾರೀಕಿಂದಾನೆ, ಓಕೆನಾ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ದುಡ್ಡು ಕೊಡೋದು? ಪ್ರತಿ ಮನೆಗೂ ಬೇರೆ 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 ರೀತಿಯಲ್ಲಿ ಚಾರ್ಜಸ್ ಇರುತ್ತೆ. ಕಮರ್ಷಿಯಲ್ ಪ್ಲೇಸ್ ಆಯ್ತು ಅಂತ ಹೇಳಿದ್ರೆ ಕೆಜಿ ಲೆಕ್ಕದಲ್ಲಿ ಕಸಕ್ಕೆ ಅಮೌಂಟ್ ನ ನೀವು ಕೊಡ್ಬೇಕಾಗತ್ತೆ. ಸೊ ಎಷ್ಟು ಕೆಜಿ ಕಸವನ್ನ ಹಾಕ್ತೀರಾ ಅಷ್ಟು ಕೆಜಿಗೆ, ಓಕೆನಾ. ಇಲ್ಲ ನಾವು ಕಮರ್ಷಿಯಲ್ ಅಲ್ಲ, ಯಾವುದೇ ರೀತಿ ಆಫೀಸ್ ಅಲ್ಲ, ಮನೇಲಿ ಇದೀವಿ, ಹಾಗಾದ್ರೆ ನಾವೆಷ್ಟು ಕೊಡಬೇಕು ಚಾರ್ಜಸ್ ಅಂತ ಕೇಳೋದಾದ್ರೆ ನಿಮ್ಗಳಿಗೆ ನಿಮ್ಮ ಮನೆಯ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು ಇರುವಂತ ಮನೆ ಎಷ್ಟು ವಿಸ್ತೀರ್ಣದಲ್ಲಿ ಇದೆ, ಅಂದ್ರೆ ಎಷ್ಟು ಚದುರ ಅಡಿನಲ್ಲಿ ನೀವು ಮನೆಯನ್ನ ಕಟ್ಟಿರ್ತೀರಲ್ವಾ, ಅದ್ರ ಮೇಲೆ ನಿಮ್ಗೆ ಕಸದ ಚಾರ್ಜಸ್ ನ ಪ್ರತಿ ತಿಂಗಳಿಗೊಮ್ಮೆ ಕೊಡಬೇಕು. ಅಂದ್ರೆ ಪ್ರತಿ ತಿಂಗಳು ಇಷ್ಟಿಷ್ಟು ಕೊಡಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಇದು ಸರ್ಕಾರದಿಂದಾನೇ ಘೋಷಣೆ ಆಗಿದೆ. ಇದೇ ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಯಾರ್ಯಾರೆಲ್ಲ ಎಷ್ಟೆಷ್ಟು ರೂಪಾಯಿ ಕೊಡಬೇಕು, ಕಮರ್ಷಿಯಲ್ ಆದ್ರೆ ಎಷ್ಟು ರೂಪಾಯಿ, ಹಾಗೆ ಮನೆಯಲ್ಲಿ ವಾಸ ಮಾಡ್ತಿರೋರು ನೀವೆಲ್ಲರೂ ಎಷ್ಟೆಷ್ಟು ರೂಪಾಯಿ ಕಟ್ಟಬೇಕಾಗತ್ತೆ, ಎಲ್ಲಿಗೆ ಹೋಗಿ ಕಟ್ಟಬೇಕು, ಎಷ್ಟು ತಿಂಗಳಿಗೊಮ್ಮೆ ಹೋಗಿ ಕಟ್ಟಬರ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೊ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು. ಸೊ ಗ್ಯಾರಂಟಿಗಳನ್ನ ಕೊಟ್ಟಾಗ ಜನ ತುಂಬಾನೇ ಖುಷಿ ಆದ್ರು, ಹಾಗೆ ಬೆಲೆ ಏರಿಕೆಯನ್ನು ಕೂಡ ಮಾಡ್ತಾ ಬಂತು. ಸೊ ಈಗ ಆಲ್ರೆಡಿ ಬೆಲೆ ಏರಿಕೆಯಿಂದ ಜನಗಳು ತತ್ತರಿಸಿ ಹೋಗಿದ್ದಾರೆ. ಸೊ ಇದ್ರ ಮಧ್ಯೆ ಎಲ್ಲೆಲ್ಲಿ ನಾವು ಜನಗಳಿಗೆ ಬೆಲೆ ಏರಿಕೆಯನ್ನ ಮಾಡಬಹುದು, ಎಲ್ಲಿಂದ ಜನಗಳ ಹತ್ರನೇ ನಾವು ಹಣ ಸಂಪಾದನೆ ಮಾಡ್ಕೋಬಹುದು, ಅಂದ್ರೆ ಹಣವನ್ನ ತಗೋಬಹುದು ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲಾ ಕಡೆ ಕಣ್ಣನ್ನ ಆಡಿಸ್ಬಿಟ್ಟು ಕೊನೆಯದಾಗಿ ಈ ಕಸಕ್ಕೂ ಬಿಟ್ಟಿಲ್ಲ, ಪ್ರತಿಯೊಂದು ಮನೆಯವರು ಕೂಡ ಇನ್ನು ಮುಂದೆ ಸರ್ಕಾರಕ್ಕೆ ನೀವು ಹಣವನ್ನ ತೆರಿಗೆ ರೂಪದಲ್ಲಿ ಕಟ್ಟಬೇಕು ಅಂತ ಹೇಳಿ ಮಾಡಿರುವಂತದ್ದು. ಸೊ ಖಂಡಿತವಾಗ್ಲೂ ಇದು ಜನಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಫಸ್ಟ್ ನಾನು ಮನೆಗಳು, ಈಗ ಮನೆಯಲ್ಲಿ ವಾಸ ಮಾಡ್ತಿರ್ತೀರಿ ಅಲ್ವಾ, ಸೊ ನೀವುಗಳು ಎಷ್ಟೆಷ್ಟು ಕಟ್ಟಬೇಕಾಗತ್ತೆ ಚಾರ್ಜಸ್ ನ ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಈಗ ನಾನು ಮೊದಲೇ ಹೇಳಿದಾಗೆ ನೀವು ಮನೆಯಲ್ಲಿ ವಾಸ ಮಾಡ್ತಿರ್ತೀರಲ್ವಾ, ನಿಮ್ಮ ಮನೆಯ ವಿಸ್ತೀರ್ಣ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮನೆಯಲ್ಲಿ ವಾಸ ಮಾಡ್ತಿರೋರಿಗೆ ಇಲ್ಲಿ ಕೆಜಿ ಗಟ್ಲೆ ಬರೋದಿಲ್ಲ, ಓಕೆನಾ. ಯಾವ ರೀತಿ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗೋ ರೀತಿನಲ್ಲೇ ಹೇಳ್ತೀನಿ ನೋಡಿ. ಸೊ 600 ಚದುರ ಅಡಿ ಇರುವಂತವ್ರಿಗೆ, ಓಕೆನಾ, ಅಂದ್ರೆ 600 ಅಡಿನಲ್ಲಿ ಮನೆ ಕಟ್ಟಿರುವಂತವ್ರಿಗೆ, 600 ಅಡಿ ಅಂದ್ರೆ ಎಷ್ಟು ಬರುತ್ತೆ, ಅರ್ಧ ಸೈಟ್ ನಲ್ಲಿ ಮನೆ ಕಟ್ಕೊಂಡಿರ್ತೀರಾ ಅಲ್ವಾ. ಸೊ ಈಗ 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ ಬರುತ್ತೆ. ಅವ್ರು 200 ಅಡಿನಲ್ಲಿ ಮನೆ ಕಟ್ಟಿರುವಂತವ್ರಿಗೆ ಸೊ ಅದು ಫುಲ್ ಸೈಟ್ ಆಗತ್ತೆ. 600 ಅಡಿ ಅಂತ ಅಂದ್ರೆ ಅರ್ಧ ಸೈಟ್ ಅಲ್ಲಿ ಯಾರ್ಯಾರೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರ್ತೀರಾ, ಸೊ ಅಂತವ್ಗಳಿಗೆ ಏನಾಗುತ್ತೆ ಅಂದ್ರೆ ಕೇವಲ 10 ರೂಪಾಯಿ ಬರುತ್ತೆ ತಿಂಗಳಿಗೆ, ಓಕೆನಾ. ಸೊ ಇದು ತುಂಬಾ ಕಡಿಮೆ ಆಯ್ತು. ಇದುವರೆಗೂ ಏನಾಗ್ತಿತ್ತು ಅಂತ ಹೇಳಿದ್ರೆ 40 ರೂಪಾಯಿ 50 ರೂಪಾಯಿ ಕೊಡ್ತಿದ್ರಿ ತಿಂಗಳಿಗೆ, ಓಕೆನಾ. ಅದು ಅರ್ಧ ಸೈಟ್ ಅಲ್ಲಿ ಮನೆ ಕಟ್ಟಿರೋರು ಇರ್ಲಿ, ಫುಲ್ ಸೈಟ್ ಅಲ್ಲಿ ಇರ್ಲಿ, ಅಥವಾ ಬಂಗ್ಲೆನಲ್ಲಿ ಇರ್ಲಿ, ಕೇವಲ 40-50 ರೂಪಾಯಿ ಕೊಡ್ತಾ ಇದ್ರಿ, ಕೆಲವೊಂದೆಡೆ 30 ರೂಪಾಯಿ ಕೊಡ್ತಿದ್ರಿ. ಈಗ ಅರ್ಧ ಸೈಟ್ ನಲ್ಲಿ ಮನೆ ಯಾರೆಲ್ಲ ಕಟ್ಕೊಂಡಿದ್ದೀರಾ ಸೊ ಅಂತವ್ರು ನೀವು ಎಷ್ಟಾದ್ರೂ ಕಸ ಹಾಕ್ಬೋದು, ಕೇವಲ 10 ರೂಪಾಯಿ ಇರುತ್ತೆ ತಿಂಗಳಿಗೆ, ಮಾಸಿಕ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾದ್ರೆ 601 ಅಡಿಯಿಂದ 1000 ಚದುರ ಅಡಿ ಒಳಗಡೆ ಯಾರ್ಯಾರೆಲ್ಲ ಮನೆ ಕಟ್ಕೊಂಡಿರ್ತೀರಾ ಅಂತವ್ರುಗಳು ತಿಂಗಳಿಗೆ 50 ರೂಪಾಯಿಯನ್ನ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ವ್ಯಾನ್ ಡ್ರೈವರ್ಗೆ ನೀವು ಕೊಡೋ ಆಗಿಲ್ಲ, ಕಸ ಹಾಕಿಸ್ಕೊಳಕ್ಕೆ ಬಂದಿರ್ತಾರಲ್ವಾ ಗಾಡಿನಲ್ಲಿ, ಅವ್ರಿಗೆ ಕೊಡೋ ಆಗಿಲ್ಲ. ಹಾಗಾದ್ರೆ ನೀವು ಎಲ್ಲಿಗೆ ಹೋಗಿ ಕಟ್ ಬರ್ಬೇಕು ಅಂತಾನು ಹೇಳ್ತೀನಿ. ಸೊ ಕೊನೆವರೆಗೂ ದಯವಿಟ್ಟು ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬಾರ್ದು, ಓಕೆನಾ. ಸೊ 601 ಅಡಿಯಿಂದ 1000 ಚದರಡಿಗೆ 50 ರೂಪಾಯಿ ಕಟ್ಟಬೇಕು. ಹಾಗೆ 1001ರಿಂದ 2000 ಚದರಡಿ, ಒಂದು ಫುಲ್ ಸೈಟ್ ಗಿಂತ ಹೆಚ್ಚಿಗೆ ಮನೆ ಕಟ್ಕೊಂಡಿರ್ತೀರಾ ನೋಡಿ, ತುಂಬಾ ದೊಡ್ಡ ಮನೆ ತರ. ಸೊ 2000 ಚದರಡಿ ಒಳಗಡೆ ಮನೆ ಇದೆ ಅಂದ್ರೆ 100 ರೂಪಾಯಿ ಪ್ರತಿ ತಿಂಗಳಿಗೊಮ್ಮೆ ಬರುತ್ತೆ ನಿಮ್ಗೆ. ಹಾಗೆ 2001 ಅಡಿಯಿಂದ 3000 ಚದರ ಅಡಿಗೆ ನಿಮ್ಮ ಮನೆ ಇತ್ತು ಅಂತ ಹೇಳಿದ್ರೆ 150 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಟಬೇಕಾಗತ್ತೆ. ಸೊ ಅದೇ ರೀತಿಯಾಗಿ 3001ರಿಂದ 4000 ಚದರ ಅಡಿ ಒಳಗಡೆ ಇರುತ್ತೆ ಅಲ್ವಾ, ಸೊ ಅಂತವ್ರುಗಳು 200 ರೂಪಾಯಿ ಕಟ್ಟಬೇಕು ಪ್ರತಿ ತಿಂಗಳು. ಹಾಗೆ 4000 ಚದರ ಅಡಿ ಮೇಲ್ಪಟ್ಟು ಕಟ್ಟಿರ್ತೀರಲ್ವಾ, ಸೊ ಅಂತವ್ರುಗಳು 400 ರೂಪಾಯಿ ಪ್ರತಿ ತಿಂಗಳಿಗೆ ಕಟ್ಟಬೇಕಾಗತ್ತೆ. ಇಲ್ಲಿ ಪ್ರತಿಯೊಬ್ಬ ಮನೆಯವ್ರಿಗೂ ಕೂಡ ಬೇರೆ ಬೇರೆ ಚಾರ್ಜಸ್
ಇರುತ್ತೆ, ನಿಮ್ಮ ಮನೆಯ ವಿಸ್ತೀರ್ಣ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿವೇಶನ ಪ್ರತಿ ಅಡಿಗೆ 20 ಪೈಸೆ ಅಂತ ಲೆಕ್ಕ ಹಾಕಿ ಈ ರೀತಿಯಾಗಿ ಸರ್ಕಾರ ಮಾಡಿರುವಂತದ್ದು. ಸೊ ಇವಾಗ ಗೊತ್ತಾಯ್ತು ನಿಮ್ಮ ಮನೆ ವಿಸ್ತೀರ್ಣ ಎಷ್ಟಿರುತ್ತೋ ಅದ್ರ ಮೇಲೆ ನೀವು ಚಾರ್ಜಸ್ ನ ಕಟ್ಟಬೇಕು ಅಂದ್ಬಿಟ್ಟು ಈಗ ಆಲ್ರೆಡಿ ಹೇಳಿದೀನಿ. ಸೊ ನೋಟ್ ಮಾಡಿ ಇಟ್ಕೊಂಡಿರಿ, ಓಕೆನಾ. ಅಂಡ್ ಈಗ ಇನ್ನ ಕೆಲವೊಬ್ಬರಿಗೆ ಡೌಟ್ ಬಂದ್ಬಿಡುತ್ತೆ, ಅನಿತಾ ನಾವು ಬಾಡಿಗೆ ಮನೇಲಿ ಇದೀವಿ, ನಮಗೆ ಹೆಂಗ್ ಬರುತ್ತೆ ಹಾಗಾದ್ರೆ, ಈಗ ನಮ್ಮ ಮನೆ ವಿಸ್ತೀರ್ಣ ಎಷ್ಟಿದೆ ಅಂದ್ಬಿಟ್ಟು ನಮಗೆ ಹೆಂಗ್ ಗೊತ್ತಿರುತ್ತೆ, ಓನರ್ ಗಳಿಗಲ್ವಾ ಗೊತ್ತಿರೋದು ಅಂತ ಕೇಳ್ತೀರಾ. ಈ ಡೌಟ್ಗೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಬಾಡಿಗೆದಾರರು ಕಟ್ಟಬೇಕಾಗತ್ತಾ ಅಥವಾ ಓನರ್ ಕಟ್ಟಬೇಕಾಗತ್ತಾ ಈ ಅಮೌಂಟ್ ನ ಅಂದ್ಬಿಟ್ಟು. ಬಟ್ ಸ್ವಂತ ಮನೆ ಯಾರ್ಯಾರೆಲ್ಲ ಇಟ್ಕೊಂಡಿದ್ದೀರಾ ಅವ್ರಗಳಿಗೆ ಮಾತ್ರ ಈಗ ಹೇಗೆ ಹೇಳಿದೆ ನಾನು, ಸೊ 600 ಚದರ ಅಡಿಗೆ 10 ರೂಪಾಯಿ, 1000 ಚದರ ಅಡಿ ಇರೋರಿಗೆ 50 ರೂಪಾಯಿ. ಸೊ ಈ ರೀತಿಯಾಗಿ ನೀವು ಸ್ವಂತ ಮನೆಯವರು ಕಟ್ಟಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಕಮರ್ಷಿಯಲ್ ಪ್ಲೇಸ್ ಗೆ ತಗೊಂಡ್ಬಿಡೋಣ. ಕಮರ್ಷಿಯಲ್ ಪ್ಲೇಸ್ ಅಂತ ಅಂದ್ರೆ ಮಳಿಗೆಗಳು ಕಟ್ಕೊಂಡಿರ್ತಾರೆ ಅಥವಾ ಆಫೀಸ್ಗಳು ಇರುತ್ತೆ, ಸೊ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರಲ್ವಾ, ಸೊ ಅಂತವ್ರಗಳಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟಪ್ಪ ಕಟ್ಟಬೇಕು ಅವ್ರುಗಳು ಅಂತ ಕೇಳೋದಾದ್ರೆ, ಸೊ ಇವ್ರುಗಳಿಗೆ ಕೆಜಿ ಲೆಕ್ಕದಲ್ಲಿ ತಗೊಂತಾರೆ. ಈ ವಾಣಿಜ್ಯ ಮಳಿಗೆಗಳ ಲೆಕ್ಕದಲ್ಲಿ ಅಥವಾ ಚದರ ಅಡಿ ಲೆಕ್ಕದಲ್ಲಿ ತಗೊಳ್ಳೋದಿಲ್ಲ, ಕೆಜಿ ಲೆಕ್ಕದಲ್ಲಿ. ಇವ್ರುಗಳಿಗೆ 5 ಕೆಜಿ ವರೆಗೂ ಕಸ ಹಾಕಿದ್ರು ಅಂತ ಹೇಳಿದ್ರೆ 500 ರೂಪಾಯಿ ಕೊಡಬೇಕು ಪ್ರತಿ ತಿಂಗಳು, ಮಾಸಿಕವಾಗಿ, ವಾರ್ಷಿಕವಾಗಲ್ಲ, ಓಕೆನಾ. ಸ್ವಂತ ಸ್ಕೂಲ್ ಇಟ್ಕೊಂಡಿರಿ ಅಥವಾ ಆಫೀಸ್ ಇಟ್ಕೊಂಡಿರಿ ಅಥವಾ ಯಾವ್ದೋ ಹಾಸ್ಪಿಟಲ್ ಇಟ್ಕೊಂಡಿರಿ ಅಥವಾ ಯಾವ್ದೋ ಒಂದು ಮಳಿಗೆನಲ್ಲಿ ಬೇರೆ ಏನೋ ಕೆಲಸ ನಿಮ್ಮ ಬಿಸ್ನೆಸ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ನಿಮ್ಮ ಒಂದು ಕಸ 5 ಕೆಜಿ ವರೆಗೂ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ 500 ರೂಪಾಯಿಯನ್ನ ಕೊಡ್ಲೇಬೇಕಾಗತ್ತೆ. ಎಷ್ಟು 10 ಕೆಜಿ ವರೆಗೂ ಕಸ ನೀವು ಹಾಕ್ತೀರಾ ಅಂತ ಹೇಳಿದ್ರೆ 1400 ರೂಪಾಯಿ, 1400 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ. ನೆಕ್ಸ್ಟ್ 25 ಕೆಜಿ ವರೆಗೆ ಇತ್ತು ನಿಮ್ಮ ಕಸ ತಿಂಗಳಿಗೆ ಅಂತ ಹೇಳಿದ್ರೆ ನೀವು 3500 ರೂಪಾಯಿ ಕೊಡ್ಬೇಕಾಗತ್ತೆ, ಓಕೆನಾ, ಒಂದು ತಿಂಗಳಿಗೆ ನಾನು ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಪ್ರತಿ ತಿಂಗಳು 50 ಕೆಜಿ ವರೆಗೂ ಕಸನೇ ಇದೆ ನಿಮ್ದು, ಅದು ಹಸಿ ಕಸ ಆಗಿರ್ಲಿ ಒಣ ಕಸ ಆಗಿರ್ಲಿ, ಒಟ್ಟಾರೆ ಎಷ್ಟೇ ಕಸ ಆಗಿರ್ಲಿ ನಿಮ್ದು 50 ಕೆಜಿ ವರೆಗೂ ಕಸ ಬಂತು ಅಂದ್ರೆ 7000 ರೂಪಾಯಿ, 7000 ರುಪೀಸ್ ಮಾಸಿಕವಾಗಿ ನೀವು ಕೊಡ್ಬೇಕಾಗತ್ತೆ. ಹಾಗೆ 100 ಕೆಜಿ ವರೆಗೂ ಕಸ ಅಂದ್ರೆ 1 ಕ್ವಿಂಟಾಲ್ ಕಸನೇ ಇತ್ತು ನಿಮ್ದು ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ನೀವು 14,000 ರೂಪಾಯಿಯನ್ನ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ, ಓಕೆನಾ. ಸೊ ಇದಿಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ, ಯಾವುದೇ ರೀತಿ ಆಫೀಸು ಅದು ಇದು ಇಟ್ಕೊಂಡಿರ್ತಾರಲ್ಲ, ಸೊ ಅಂತವ್ರಗಳಿಗೆ ಇದು ಚಾರ್ಜಸ್. ಸೊ ಹಾಗಾದ್ರೆ ಇದೆಲ್ಲ ಗೊತ್ತಾಯ್ತು. ನಾವು ಎಲ್ಲಿಗೆ ಹೋಗಿ ಹಣವನ್ನ ಕಟ್ಬರ್ಬೇಕು ಅಂತ ಕೇಳೋದಾದ್ರೆ, ಸೊ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಅಥವಾ ಏನ್ ಹೇಳ್ತಾರೆ ಕಸದ ಗಾಡಿ ಅವ್ರಿಗೆ ಕೊಡೋ ಅವಶ್ಯಕತೆನೂ ಇಲ್ಲ, ಯಾರಾದ್ರೂ ಕೇಳಿದ್ರು ಕೂಡ ನೀವು ಮುಂದೆ ಕೊಡೋ ಹಾಗೂ ಇಲ್ಲ. ಸೊ ನೀವು ಈಗ ತೆರಿಗೆ ಹಣವನ್ನ ಕಟ್ತೀರಾ ನೋಡಿ, ಅಂದ್ರೆ ನಿಮ್ಮ ಪ್ರಾಪರ್ಟಿದು ಟ್ಯಾಕ್ಸ್ ಅಂತ ಹೇಳಿ ಕಟ್ಬರ್ತೀರಾ ಅಲ್ವಾ, ಒಂದು ವರ್ಷಕ್ಕೊಂದ್ಸತಿ, 6 ತಿಂಗಳಿಗೊಂದ್ಸತಿ ಮನೆ ಕಂದಾಯ ಅಥವಾ ಜಮೀನು ಕಂದಾಯ ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಮ ಪ್ರಾಪರ್ಟಿದು. ಸೊ ಆ ಕಂದಾಯದ್ರ ಜೊತೆಗೆ ಸೊ ಹೆಂಗೂ ನಿಮ್ಮ ಮನೆ ಎಷ್ಟಿದೆ, ನಿಮ್ಮ ಆಫೀಸ್ ಎಷ್ಟಿದೆ, ಪ್ರತಿಯೊಂದು ಅವ್ರಿಗೆ ಲೆಕ್ಕ ಹಾಕಿರ್ತಾರೆ, ಓಕೆನಾ. ಅಂತ ಸಂದರ್ಭದಲ್ಲಿ 6 ತಿಂಗಳಿಗೊಮ್ಮೆ ಹೋಗ್ಬಿಟ್ಟು ನೀವು ಅಲ್ಲಿ ಎಷ್ಟಾಗಿರುತ್ತೋ ನಿಮ್ಮ ಮನೆಯ ವಿಸ್ತೀರ್ಣದ್ದು, ನಿಮ್ದು ಎಷ್ಟು ಕೆಜಿ ಅಷ್ಟು ಕೆಜಿ ಮನೆಯಲ್ಲಿರೋರಿಗೆ ಕೇಳೋದಿಲ್ಲ, ನಿಮ್ಮ ಮನೆ ವಿಸ್ತೀರ್ಣ ಇಷ್ಟಿದೆ, ನೀವು ಮನೆ ಕಂದಾಯದ್ರ ಜೊತೆಗೆ ಈ ಕಸದ್ದು ಟ್ಯಾಕ್ಸ್ ಕೂಡ ನೀವು ಕಟ್ಟಬೇಕು, ಸೇವಾ ಶುಲ್ಕವನ್ನ ಅಂತ ಹೇಳ್ತಾರೆ. 6 ತಿಂಗಳಿಗೆ ಒಂದ್ಸತಿ ನೀವು ಅದನ್ನು ಕೂಡ ಮನೆ ಕಂದಾಯ ಅಥವಾ ಪ್ರಾಪರ್ಟಿ ಕಂದಾಯ ಏನ್ ಕಟ್ತೀರಾ ಅದ್ರ ಜೊತೆಗೆ ಈ ಹಣವನ್ನ ಕಟ್ಟು ಬರಬೇಕು ಅಂತ ಹೇಳಿ ತಿಳಿಸಿರುವಂತದ್ದು, ಓಕೆನಾ. ಆಫೀಸ್ ಇಟ್ಕೊಂಡಿರೋರಿಗೆ ಈಗ ಕೆಜಿ ಲೆಕ್ಕದಲ್ಲಿ ನಾನು ಏನ್ ಹೇಳಿದೆ ಆ ರೀತಿ ಅತಿ ಹೆಚ್ಚು ಹಣವನ್ನ ನೀವು ಟ್ಯಾಕ್ಸ್ ರೂಪದಲ್ಲೇ ಕಟ್ಟಬೇಕಾಗತ್ತೆ ಇನ್ ಮುಂದೆ. ಸೊ ಈಗ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. 6 ತಿಂಗಳಿಗೊಮ್ಮೆ ಕಟ್ತೀರಾ, ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಕ್ ಹೋಗ್ತಿರಲ್ಲ, ಆಗ್ಲೇ ಇದನ್ನು ಇಷ್ಟು ಅಂತ ಹೇಳ್ತಾರೆ, ನೀವು ಕಟ್ ಬರ್ತೀರಾ. ಅದರಲ್ಲೂ ಈಗ ಪ್ರಪ್ರಥಮ ಬಾರಿಗೆ ಎಲ್ಲಿ ಮಾಡಿದ್ದಾರೆ ಈ ರೀತಿ ಅಂದ್ರೆ ಬೆಂಗಳೂರು ಜನರಿಗಂತೂ ಬಿಗ್ ಶಾಕ್. ಬೆಂಗಳೂರಿನಿಂದನೇ ಪ್ರಾರಂಭ ಆಗ್ತಾ ಇರುವಂತದ್ದು. ಏಪ್ರಿಲ್ 1ನೇ ತಾರೀಕಿಂದ ರೆಡಿ ಇರಿ. 6 ತಿಂಗಳಿಗೆ ಒಂದೊಂದ್ಸತಿ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು ಎಲ್ಲರೂ ಕಟ್ಲೇಬೇಕು. ಇಲ್ಲಿ ಬೆಂಗಳೂರು ಮಾತ್ರ ಅಲ್ಲ, ನೀವು ಹಳ್ಳಿನಲ್ಲಿರಿ, ಮೈಸೂರು ಇರ್ಲಿ ಅಥವಾ ಗುಲ್ಬರ್ಗ ಇರ್ಲಿ, ಯಾವ್ಯಾವ ಊರಿದ್ರು ಕೂಡ ಎಲ್ಲರೂ ಕಟ್ಲೇಬೇಕು, ಇಲ್ಲ ಅಂತ ಅಲ್ಲ, ಓಕೆನಾ. ಸೊ ಹಳ್ಳಿನಲ್ಲಿ ಇರೋರಿಗೆ ಹೆಂಗಪ್ಪ ಆಗುತ್ತೆ ಅಂತ ಹೇಳಿದ್ರೆ ಒಂದು ಪ್ಲಸ್ ಪಾಯಿಂಟ್, ಅವ್ರು ಯಾರು ಕಸದ ಗಾಡಿಗೆ ಕಾಯ್ಕೊಂಡೇ ಕೂತ್ಕೊಳ್ಳೋದಿಲ್ಲ. ಅಂಡ್ ಹಳ್ಳಿ ಸೈಡು ಯಾರ್ದು ಕಸದ ಗಾಡಿ ಬರೋದು ಇಲ್ಲ, ತಿಪ್ಪೆ ಅಂತ ಇರುತ್ತೆ ಅಥವಾ ಅವರ ತೋಟಗಳಿಗೆ ಕಸವನ್ನ ಸುರಿದು ಬಿಡ್ತಾರೆ, ಹೌದಲ್ವಾ. ಬಟ್ ಚಿಕ್ಕ ಚಿಕ್ಕ ಟೌನ್ಗಳು ಇರ್ತವೆ ಅಥವಾ ದೊಡ್ಡ ದೊಡ್ಡ ಟೌನ್ಗಳು, ಡಿಸ್ಟ್ರಿಕ್ಟ್ಗಳು, ತಾಲೂಕುಗಳು, ಸೊ ಪ್ರತಿಯೊಬ್ರು ಏನಾಗುತ್ತೆ ಅಂದ್ರೆ ಕಸದ ಗಾಡಿಗೆ ಹಾಕ್ಬೇಕಾಗತ್ತೆ, ಅಂತವ್ರುಗಳು ದುಡ್ಡನ್ನ ಕಟ್ಟಲೇಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ, ಈಗ ಬಾಡಿಗೆ ಮನೆ ಇರ್ತೀವಲ್ಲ, ನಾವ್ ಹೆಂಗ್ ಕಟ್ಟೋದು ಅನಿತಾ, ಇದು ನಮ್ಮ ಸ್ವಂತ ಮನೆ ಅಲ್ಲ, ಅಥವಾ ನಮ್ಗೆ ಇದು ಎಷ್ಟು ಚದರ ಅಡಿನಲ್ಲಿ ಮನೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ನಾವ್ ಹೆಂಗ್ ಕಟ್ಬೇಕು ಅಂದ್ರೆ ಇದು ನಿಮ್ಗಳಿಗೆ ಬರೋದಿಲ್ಲ, ನಿಮ್ಮ ಓನರ್ ಗಳಿಗೆ ಹೋಗುತ್ತೆ, ಓಕೆನಾ. ಯಾಕಂದ್ರೆ ಓನರ್ಗಳೇ ಆ ಮನೆ ಕಂದಾಯವನ್ನ ಕಟ್ತಿರ್ತಾರೆ ಅಲ್ವಾ, ಬಾಡಿಗೆ ಎಷ್ಟು ಕೊಟ್ಟಿರ್ತಾರೆ ಆ ಮನೆಗಳದ್ದು ಕೂಡ, ಸೊ ಅವರೇ ಕಟ್ಟಬೇಕಾಗತ್ತೆ. ನಿಮ್ಮ ಹತ್ರ ಅವ್ರು ಹೆಂಗ್ ವಸೂಲಿ ಮಾಡ್ತಾರೆ ಹೇಳಿ, ಇದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋಯ್ತು. ಸೊ ಬಾಡಿಗೆ ಜಾಸ್ತಿ ಮಾಡ್ಲಿಕ್ಕೆ ಕಸದ ಚಾರ್ಜ್ ನಾವು ತಿಂಗಳಿಗೆ ಇಷ್ಟು ಕಟ್ತೀವಿ, 6 ತಿಂಗಳಿಗೊಮ್ಮೆ ನಮ್ಗೆ ಇಷ್ಟೊಂದು ಬರುತ್ತೆ ಕಸದ ಚಾರ್ಜ್. ಸೊ ಇದುವರೆಗೂ ನೀರಿನ ಬಿಲ್ ಎಲ್ಲ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ ಅಲ್ವಾ ಓನರ್ಗಳು. ಸೊ ಇನ್ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಕಸಕ್ಕೂ 100 ರೂಪಾಯಿ ಅಥವಾ 200 ರೂಪಾಯಿ ಕೊಡಿ ಅಥವಾ 300 ರೂಪಾಯಿ ಕೊಡಿ ಕಸದ ಚಾರ್ಜ್ ಅಂತ ಹೇಳ್ಬಿಟ್ಟು ಅದಕ್ಕೂ
ನಿಮ್ಗೆ ಬರೆ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಬಾಡಿಗೆದಾರರಿಗೆ ಇಲ್ಲಿ ಆಪ್ಷನ್ ಇಲ್ವಲ್ಲ, ಸೊ ನೀವು ಕಟ್ಟಬೇಕು ಅಂದ್ಬಿಟ್ಟು ಸ್ವಂತ ಮನೆಯವ್ರಿಗೆ ಅಲ್ವಾ. ಸೊ ಸ್ವಂತ ಮನೆಯವ್ರು ಇನ್ನೇಂಗ್ ಮಾಡ್ತಾರೆ, ಬಾಡಿಗೆ ಅವ್ರು ಕಟ್ತಾರ ಕೈಯಿಂದ? ಇಲ್ಲ, ಬಾಡಿಗೆದಾರರು ಯಾರೆಲ್ಲ ವಾಸ ಮಾಡ್ತಾ ಇರ್ತೀರಾ ಅವರು 1% ಅಷ್ಟು ಅವ್ರು ಕಟ್ಟಿದ್ರೆ ಇಲ್ಲಿ 10% ಅಷ್ಟು ನಿಮ್ಮ ಹತ್ರನೇ ವಸೂಲಿ ಮಾಡ್ಕೊಂಡಿರ್ತಾರೆ. ಒಟ್ಟಾರೆ ಏನೇ ಹೇಳಿ ರಾಜ್ಯದ ಜನರಿಗೆ ಬರೆ ಮೇಲೆ ಬರೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಏರಿಕೆ. ಸೊ ದುಡಿಯೋದೇ ಇಷ್ಟು ಅಂತ ಅಂದಾಗ ಕಟ್ಟೋದು ಇಷ್ಟು ಅನ್ನೋ ರೀತಿನಲ್ಲಿ ಮಾಡ್ಬಿಟ್ಟಿದ್ದಾರೆ ಸರ್ಕಾರದಿಂದ. ಸೊ ಕೊಡೋ ಸಂಬಳ ಮಾತ್ರ 10,000 15,000 ಕೊಡ್ತಾರೆ. ಸೊ ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಬರೋ ಸಂಬಳದಲ್ಲಿ 25% ಅಂತೂ ಮಿನಿಮಮ್ ಅಂದ್ರೂ ಕಿತ್ಕೊಂಡ್ಬಿಡ್ತಾರೆ ಸರ್ಕಾರದವರು ಅನ್ನೋದು ನನ್ನ ಅಭಿಪ್ರಾಯ. ಇದು ಇವಾಗ ಏನು ಹೊಸದಾಗಿ ಪ್ರಾರಂಭ ಆಗಿರೋದಲ್ಲ, ಕಳೆದ 5 ರಿಂದ 6 ವರ್ಷದ ಹಿಂದೆನೆ ಈ ರೀತಿ ಕಸಕ್ಕೂ ಕೂಡ ಸೇವಾ ಶುಲ್ಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಆಗಿತ್ತು. ಆದ್ರೆ ಅದನ್ನ ಈಗ ಕಾರ್ಯರೂಪಕ್ಕೆ ತಗೊಂಡ್ ಬರ್ತಾ ಇದ್ದಾರೆ, ಓಕೆನಾ. ಯಾಕೆಂದ್ರೆ ಗೃಹಲಕ್ಷ್ಮಿ ಅದು ಇದು, ಗೃಹ ಜ್ಯೋತಿ, ಉಚಿತ ಬಸ್ ಪ್ರಯಾಣ ಎಲ್ಲ ಕೊಡ್ಬೇಕಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ನಮ್ ಜನಗಳು ಕೊಟ್ರೆ ಅಲ್ವಾ ದುಡ್ಡು ಗವರ್ನಮೆಂಟ್ಗೂ ಕೂಡ ಸಿಗೋದು. ಹಾಗಾಗಿ ಈಗ ಕಾರ್ಯರೂಪಕ್ಕೆ ತಂದಿರುವಂತದ್ದು. ಸೊ ಈಗ ಬಿಬಿಎಂಪಿ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಸರ್ಕಾರ ನಮ್ಗೆ ಹೇಳಿದೆ, ಇನ್ ಮುಂದೆ ನೀವು 6 ತಿಂಗಳಿಗೊಮ್ಮೆ ಸೇವಾ ಶುಲ್ಕ ಅಂತ ಹೇಳಿ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಹೋಗಿ ಎಷ್ಟೆಷ್ಟು ಕೆಜಿ ಅಂತ ಹೇಳ್ಬಿಟ್ಟು ಕಸವನ್ನ ತೂಕ ಮಾಡ್ಕೊಂಡು ಬರ್ಲಿಕ್ಕೆ ಖಂಡಿತ ಯಾರ ಕೈಲೂ ಆಗೋದಿಲ್ಲ. ಮನೆಗೆ ಹೋಗ್ಬಿಟ್ಟು ಕಮರ್ಷಿಯಲ್ ಪ್ಲೇಸ್ ಇತ್ತು ಅಂದ್ರೆ ತೂಕ ಮಾಡ್ತಾರೆ, ಯಾಕೆಂದ್ರೆ ಅವ್ರದ್ದು ಎಲ್ಲೋ ಅಲ್ಲಿ ಇಲ್ಲಿ ಇರ್ತವೆ ಕಮರ್ಷಿಯಲ್ ಪ್ಲೇಸ್, ಒಟ್ಟಿಗೆ ತೂಕ ಹಾಕೊಂಡು ಇಷ್ಟು ಅಂತ ಬರ್ದು ಬಿಲ್ ಕೊಟ್ಟು ಬಂದಿರ್ತಾರೆ. ಮನೆಗೆಲ್ಲ ಹೋಗ್ಬಿಟ್ಟು ಸ್ಕೇಲ್ ಇಟ್ಟು ಅಳತೆ ಮಾಡಕ್ಕಾಗತ್ತೆ? ಇಲ್ಲ ಅಲ್ವಾ. ಸೊ ಹಂಗಾಗಿ ನಿಮ್ಮ ಮನೆಯ ವಿಸ್ತೀರ್ಣ ಎಷ್ಟಿರುತ್ತೋ ಅದ್ರ ಮೇಲೆ ನೀವು ತಿಂಗಳಿಗೆ ಇಷ್ಟು ಅಂತ ಲೆಕ್ಕ ಹಾಕೊಂಡ್ಬಿಟ್ಟು 6 ತಿಂಗಳಿಗೆ ಒಂದ್ಸತಿ ಇಷ್ಟನ್ನ ಕಟ್ಟಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ. ಸೊ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಗಳಿಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಇನ್ಫಾರ್ಮೇಶನ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಇದೇ ರೀತಿ ಏನೇ ಹೊಸ ವಿಷಯಗಳನ್ನ ತಿಳ್ಕೋಬೇಕು, ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಲಿ ಅಥವಾ ಬೇರೆ ಇನ್ನೇನೋ ವಿಷಯಗಳ ಬಗ್ಗೆ ಇದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಬೇಕು. ಆಗ ಮಾತ್ರನೇ ಪ್ರತಿಯೊಂದು ವಿಡಿಯೋ ನಿಮ್ಗೆ ತಲುಪುವಂತದ್ದು. ಹಾಗೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಪುಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.